ಮಾರ್ನಿಂಗ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ಕಾರ್ತಿಕ ಸ್ಯಾರೀಸ್ ಆಪೋಸಿಟಲ್ಲಿ ಒಂದು ಪಂಗುಲ್ ಗಲ್ಲಿ ಅಂತ ಒಂದು ಏರಿಯಾ ಇದೆ ನೋಡಿ. ಇದು ಈ ಥರ ಇದೆ. ಇಲ್ಲಿ ಸ್ಟ್ರೇಟ್ ಎಲ್ಲ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಎಲ್ಲನೂ ನಿಮಗೆ ಸಾಮಾನು ಸಿಗುತ್ತೆ. ಮನೆಗೆ ಬೇಕಾಗಿದ್ದೆಲ್ಲ ಸಾಮಾನು ನಿಮಗೆ ಇಲ್ಲಿ ಸಿಗುತ್ತೆ. ನಾನಿವತ್ತು ಹಿಂದೂಸ್ತಾನ್ ನಾವೆಲ್ಟಿ ಅಂತ ಒಂದು ಶಾಪ್ ಇದೆ, ಅಲ್ಲಿ ನಾನು ಹೋಗಿದ್ದೆ. ನಾನು ಎಲ್ಲ ಜ್ಯುವೆಲ್ರಿನೂ ಎಲ್ಲ ಕಾಸ್ಮೆಟಿಕ್ ನಾನು ಇಲ್ಲೇ ಪರ್ಚೇಸ್ ಮಾಡೋದು. ಇಲ್ಲಿ ಹೋಲ್ಸೇಲ್ ರೇಟಲ್ಲಿ ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾರೆ. ನೀವು ಬೇಕಂದರೆ ಬೇರೆ ಶಾಪಲ್ಲಿ ಈ ಶಾಪಲ್ಲಿ ನೀವು ಪ್ರೈಸನ್ನು ಕಂಪೇರ್ ಮಾಡಿ ನೋಡ್ಬೋದು. ಇಲ್ಲಿ ಎಲ್ಲನೂ ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ನಾನಿಲ್ಲಿ ಏನೇನು ಸಿಗುತ್ತೆ ಏನೇನಿಲ್ಲ ಅಂತ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿರಿ, ಈ ಥರ ಹ್ಯಾಂಡ್ ಬ್ಯಾಗ್ಸು ಮತ್ತು ಇದು ಜ್ಯುವೆಲ್ರಿ ಇಡಲಿಕ್ಕೆ, ಬ್ಯಾಂಗಲ್ಸ್ ಇಡಲಿಕ್ಕೆ ಈ ಥರ ಎಲ್ಲ ಬ್ಯಾಗು ಸಿಗ್ತಾಯಿತ್ತು. ಇದು ಛೋಟಾ ಬ್ಯಾಗ್ ನನಗೆ ತುಂಬ ಲೈಕ್ ಆಯಿತು. ಇದೇನೋ ಇಯರ್ ರಿಂಗ್ಸು ಹಾಕೋದು ಬಾಕ್ಸ್ ಅಂತೆ 100 ಏನೋ 120 ಅಂತ ಹೇಳಿದರು. ನೀವು ಇದನ್ನು ಯಾರಿಗಾದರೂ ಗಿಫ್ಟ್ ಕೊಡಲಿಕ್ಕೆ ಅಥವಾ ನೀವೇ ಸ್ವತಃ ಯೂಸ್ ಮಾಡಲಿಕ್ಕೆ ಇದನ್ನು ತೊಗೋಬೋದು. ನಾನು ತುಂಬ ವರ್ಷದಿಂದ ಈ ಶಾಪ್ಗೆ ಹೋಗ್ತಾ ಇದ್ದೀನಿ. ಇದು ಹೋಲ್ಸೇಲ್ ರೇಟಲ್ಲಿ ಎಲ್ಲನೂ ನಿಮಗೆ ಸಿಗುತ್ತೆ. ನೀವು ಯಾರಿಗಾದರೂ ಗಿಫ್ಟ್ ಕೊಡಬೇಕು, ಯಾರಿಗಾದರೂ ಫ್ರೆಂಡ್ಸಿಗೆ, ಬರ್ತ್ಡೇಗೆ ಅಥವಾ ಫ್ಯಾಮಿಲಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಹೇಳಿದರೆ ಇಲ್ಲಿ ನೀವು ಭೇಟಿ ಕೊಡ್ಬೋದು. ಇಲ್ಲಿ ನೋಡಿ, ಇದು ಜ್ಯುವೆಲ್ರಿ, ಇದು ಹೋಲ್ಸೇಲ್ ರೇಟಲ್ಲಿ ಇದು 800ಇಂದ 900ಇಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. 800 900 ಅದು ಫಿನಿಶಿಂಗ್ ಮೇಲೆ ನಿಮಗೆ ಪ್ರೈಸು ಹೇಳ್ತಾ ಹೋಗ್ತಾರೆ. ನಾನು ಒಂದು ಸೆಟ್ಟು ನಾನು ಇವ್ರ ಶಾಪಲ್ಲೇ ತೊಗೊಂಡಿದ್ದೆ. ಈ ಥರ ಸೊಂಟದ ಕಟ್ಟೋದು, ಬೆಲ್ಟು, ಪಟ್ಟಿ, ಈ ಥರ ಫುಲ್ಲು ಸೆಟ್ಟೂ ಸಿಗುತ್ತೆ. 1800 1900ಇಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ನೋಡಿ, ಇದು ಸೊಂಟದ ಕಟ್ಟೋದು, ಬೆಲ್ಟು, ಸೊಂಟದ ಪಟ್ಟಿ ಅಂತ ಹೇಳ್ತೀವಲ್ಲ, ಕಮರ್ಕ ಪಟ್ಟಿ ಅಂತ ಹೇಳ್ತೀವಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಪ್ರೈಸೂ ಅಷ್ಟೇ ತುಂಬ ಕಡಿಮೆ ರೇಟು. ನೀವು ಬೇರೆ ಶಾಪಲ್ಲಿ ಈ ಶಾಪಲ್ಲಿನೂ ನೀವು ಕಂಪೇರ್ ಮಾಡ್ಬೋದು. ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾರೆ. ನಾನು ಹೇಳ್ತೀನಲ್ಲ, ಆಲ್ಮೋಸ್ಟ್ ನಾನು ಎಲ್ಲ ಜ್ಯುವೆಲ್ರಿನೂ ನಾನು ಇದೇ ಶಾಪಲ್ಲಿ ತೊಗೊಂಡಿದ್ದು. ನೋಡಿ, ಈ ಥರ ಫುಲ್ ಸೆಟ್ಟು ನಿಮಗೆ ಸಿಗುತ್ತೆ. ಅದು ತುಂಬ ಕಡಿಮೆ ಬೆಲೆಗೂ ಸಿಗುತ್ತೆ ನಿಮಗೆ. ಹೆಣ್ಮಕ್ಳಿಗೆ ಎಷ್ಟು ಬಂಗಾರ, ಎಷ್ಟು ಒಡವೆ ಇದ್ರೇನು ಈ ಥರ ಒಂದು ಸೆಟ್ ಇದ್ದರೆ ಸಾಕು ಅಲ್ವಾ? ತುಂಬ ಹೆವಿ ಕಾಣಿಸ್ತೀವಿ. ನೋಡಿ ಅದು ಸೆಟ್ಟು 900 ಏನೋ ಹೇಳಿದರು. ಇದೂ ಅಷ್ಟೇ 900 800 ಏನೋ ಹೇಳಿದರು ಫುಲ್ ಸೆಟ್ಟು. ಇದ್ರ ಹಿಂದ್ಗಡೆ ಸೊಂಟದ ಪಟ್ಟಿನೂ ನಿಮಗೆ ಅವೈಲೇಬಲ್ ಇದೆ. ಇದು ದುಲ್ಹನ್ ಸೆಟ್ ಅಂತೆ. ತುಂಬ ಒಂದಕ್ಕಿಂತ ಒಂದು ತುಂಬ ಹೊಸ ಡಿಸೈನ್ ಇದೆ. ಇವರು ಎಲ್ಲಿಂದ ತಂದು ಹಾಕ್ತಾರೋ ಏನೋ ಗೊತ್ತಿಲ್ಲ, ಬಟ್ ಪ್ರತಿ ಸಲ ಹೋದಾಗೂ ಹೊಸ ಡಿಸೈನು ಇಟ್ಟಿರ್ತಾರೆ. ಇದು ನೋಡಿ, ನಾನು ಏನೇನು ಹೊಸದು ಬಂದಿದೆ ಎಲ್ಲ ತೋರಿಸಿ ಅಂತ ಕೇಳಿ ಎಲ್ಲ ನೋಡ್ತಾ ಇದ್ದೆ. ಅದಾದರೂ ಚೆನ್ನಾಗಿ ಇಷ್ಟ ಆದರೆ ತೊಗೋಬೇಕು ಅಂತ ನಾನು ಎಲ್ಲ ಐಟಮ್ಸು ನೋಡ್ತಾ ಇದ್ದೆ. ಅವರು ತುಂಬ ಪರಿಚಯ ಇರೋದ್ರಿಂದ ನಾನು ತುಂಬ ವರ್ಷದಿಂದ ಹೋಗ್ತಾ ಇದ್ದೀನಲ್ವ, ಸೊ ಅವರು ಪಾಪ ಎಲ್ಲನೂ ತೆಗೆದು ನೋಡಿ, ಇದು ಹೊಸದಿದೆ ಅಂತ ಎಲ್ಲ ತೆಗೆದು ತೋರಿಸ್ತಾ ಇದ್ದರು. ಇದು ನೋಡಿ, ಇದು ದುಲ್ಹನ್ ಸೆಟ್ ಅಂತೆ. ತುಂಬ ಚೆನ್ನಾಗಿತ್ತು ಇದು. ಆಮೇಲೆ ಪ್ರೈಸು ಅಷ್ಟೇ ತುಂಬ ಕಡಿಮೆ ರೇಟಲ್ಲಿತ್ತು. ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು ಈ ಜ್ಯುವೆಲ್ರಿ. ಹೇಳ್ತೀನಲ್ಲ, ಹೆಣ್ಮಕ್ಳಿಗೆ ಏನು ಎಷ್ಟು ಒಡವೆ, ಎಷ್ಟು ಬಂಗಾರ ಇದ್ರೇನು ಈ ಥರ ಒಂದು ಸೆಟ್ಟು ಎಲ್ಲರಿಗೂ ಬೇಕು ಅಂತ ಅನಿಸುತ್ತೆ. ನಾನು ತುಂಬ ಆಲ್ರೆಡಿ ಇಲ್ಲಿ ತೊಗೊಂಡಿದ್ದೀನಿ ಈ ಸೆಟ್ಟು. ಈ ಥರ ನೋಡಿ, ಮಾಂಗಲ್ಯ ಸರ. ನಾವೆಲ್ಲಾದರೂ ದೂರ ಎಲ್ಲಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ನಾವು ಇದನ್ನು ಆರ್ಟಿಫಿಷಿಯಲನ್ನು ನಾವು ವೇರ್ ಮಾಡ್ಕೊಂಡು ಹೋಗ್ಬೋದು. ಇದು ಗ್ಯಾರಂಟಿ ಅಂತೆ, ಕಲರ್ ಹೋಗಲ್ವಂತೆ, ಏನೂ ಶೇಡ್ ಆಗಲ್ಲ ಅಂತ ಹೇಳ್ತಾಯಿದ್ರು. ಇದು 700 800 ಏನೋ ಪ್ರೈಸ್ ಹೇಳ್ತಾಯಿದ್ರು. ಇನ್ನೂ ಕಡಿಮೆಗೆ ಅವರು ಮಾಡಿಕೊಡ್ತೀನಿ ಅಂತಲೂ ಹೇಳ್ತಾಯಿದ್ರು. ಈ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿತ್ತು. ಮಾಂಗಲ್ಯ ಸರ ಎಲ್ಲ ನಿಮಗೆ ತುಂಬ ಸಣ್ಣ ಡಿಸೈನ್ ಬೇಕಂದ್ರೂ ಅದೂ ಅವೈಲೇಬಿಲಿಟಿ ಇದೆ. ಇದು ನಾನು ಮುಂಚೆ ಎಲ್ಲ ತೋರಿಸಿದ್ದು ದುಲ್ಹನ್ ಸೆಟ್ ಅಂತ ಹೆವಿ ಸೆಟ್ಟು ಇಟ್ಟಿದ್ರು. ಆಮೇಲೆ ತುಂಬ ತೆಳ್ಳಗಿರೋದು, ತುಂಬ ತಿನ್ನಿರೋ ಸೆಟ್ಟು ಅವರು ಇಟ್ಟಿದ್ರು. ಇದು ನಾವು ದಾಂಡಿಯಾ ಅಂದರೆ ನವರಾತ್ರಿ ಟೈಮಲ್ಲಿ ಹಾಕೋ ಜ್ಯುವೆಲ್ರಿನೂ ಇವ್ರ ಹತ್ರ ಅವೈಲೇಬಲ್ ಇತ್ತು. ಅದೂ ಅಷ್ಟೇ 250 200 300 ಈ ಥರ ಎಲ್ಲ ರೇಂಜಲ್ಲಿ ಇಟ್ಟಿದ್ರು. ಬ್ಯಾಂಗಲ್ಸ್ ಇದು ಏನೋ ಗ್ಯಾರಂಟಿದಂತೆ. ಇದೂ ತುಂಬ ಕಡಿಮೆ ಅಂದರೆ 300 400ಇಂದ ಎಲ್ಲ ಸ್ಟಾರ್ಟ್ ಇತ್ತು. ಡಿಸೈನು ಅಷ್ಟೇ ತುಂಬ ಹೊಸ ಡಿಸೈನು ತಂದಿರ್ತಾರೆ. ಯಾವುದು ಅಲ್ಲಿ ಹಳೆ ಡಿಸೈನ್ ಯಾವುದು ಇರಲಿಲ್ಲ, ಎಲ್ಲ ಹೊಸ ಡಿಸೈನ್ ಇತ್ತು. ನೋಡಿ, ಅಲ್ಲಿ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ.
ಈ ಥರ ಶಾಪ್ಗೆ ಹೋದರೆ ಹೇಳ್ತೀನಲ್ಲ, ಯಾವುದಾದ್ರೂ ಒಂದು ಐಟಮ್ ನಾವು ತೊಗೊಳಕ್ಕೆ ಹೋದರೆ ಅಲ್ಲಿ ಒಂದು ಏನೇನು ಕಾಣಿಸುತ್ತೆ, ಏನೇನು ನಮ್ಗೆ ಇಷ್ಟ ಆಗುತ್ತೆ ಅದನ್ನೆಲ್ಲ ನಾವು ತೊಗೊಂಡು ಬಿಡೋಣ ಅಂತ ಅನಿಸುತ್ತೆ. ನಾನಂತರೂ ಅಷ್ಟೇ, ಯಾವುದಾದ್ರೂ ಒಂದು ಐಟಮ್ ನಾನು ತರೋಕ್ಕೆ ಅಂತ ಹೋದರೆ ಅಲ್ಲಿ ಯಾವುದಾದ್ರೂ ಚೆನ್ನಾಗಿ ಕಾಣಿಸುತ್ತೆ ಅದನ್ನೆಲ್ಲ ನಾನು ತೊಗೊಂಡೇ ಬಿಡ್ತೀನಿ. ನೋಡಿ, ಇದೆಲ್ಲ ಗ್ಯಾರಂಟಿ ಅಂತೆ ಬ್ಯಾಂಗಲ್ಸು. ತುಂಬ ಡಿಸೈನ್ ತುಂಬ ಚೆನ್ನಾಗಿತ್ತು. ಸೇಮ್ ಗೋಲ್ಡ್ ಏನೋ ಅನ್ಬೇಕು ಆ ಥರ ಫಿನಿಶಿಂಗ್ ಇತ್ತು ಎಲ್ಲನೂ. ಇದು 6 ಬ್ಯಾಂಗಲ್ಸು ಜೊತೆಗೆ ಬರುತ್ತೆ. ಇದು ಹೆವಿ ಬೇಡ ಅಂತ ಹೇಳೋರಿಗೆ ಇದು ತುಂಬ ಇದು ಇತ್ತು. ಈ ಥರ ನೈಸ್ ವರ್ಕಲ್ಲಿ ಡಿಸೈನು ಚೆನ್ನಾಗಿತ್ತು. ಇದು ಎಲ್ಲ ಗ್ಯಾರಂಟಿ ಬ್ಯಾಂಗಲ್ಸ್ ಅಂತ ಹೇಳ್ತಾ ಇದ್ರು. ಇದಕ್ಕೆ ವಾರಂಟಿ ಕಾರ್ಡ್ ಕೊಡ್ತಾರೆ. ಇದು ಮಹಾರಾಷ್ಟ್ರೀಯನ್ನು ಇದು ನೆಕ್ಲೆಸ್ ಎಲ್ಲ ಇತ್ತು. ಇದೂ ಅಷ್ಟೇ 100, 120 ಎಲ್ಲ ರೇಂಜಲ್ಲಿತ್ತು. ಇದು ಡ್ಯಾನ್ಸ್ ಮಾಡೋರೆಲ್ಲ ಇಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಮಹಾರಾಷ್ಟ್ರೀಯನ್ನು ನಾವು ಡ್ರೆಸ್ಸು ಸ್ಯಾರಿ ವೇರ್ ಮಾಡಿದಾಗ ನಮಗೆ ಆ ಥರ ನೆಕ್ಲೆಸ್ ಬೇಕೇ ಬೇಕನ್ಸುತ್ತೆ. ಇದು ನೋಡ್ರಿ, ಇದು ಪೂರಾ ಅಂಗಡಿನೇ ನಮಗೆ ಹೋಲ್ಸೇಲು. ನಿಮ್ಗೆ ಹೋಲ್ಸೇಲ್ ಪ್ರೈಸಲ್ಲಿ ಎಲ್ಲನೂ ಸಿಗುತ್ತೆ. 1 ಪೀಸು ತೊಗೋಬೋದು, 4 ಪೀಸನ್ನು ನೀವು ಇಲ್ಲಿ ತೊಗೋಬೋದು. ಇದು ಇವಾಗ ಮದುವೆ ಸೆಟ್ ಆಗಿರುತ್ತೆ, ನಮ್ಮದು ಮೆಹಂದಿ ಶಾಸ್ತ್ರ ಅಥವಾ ಹಳದಿ ಏನಾದರೂ ಇರುತ್ತಲ್ಲ, ಆವಾಗ ನಾವು ಇದನ್ನೆಲ್ಲ ವೇರ್ ಮಾಡ್ಬೋದು. ಇದನ್ನು ನೋಡಿ, ಮೆಹಂದಿ ಶಾಸ್ತ್ರ ಅಥವಾ ನಮ್ದು ಏನಾದರೂ ಹಲ್ದಿ ಫಂಕ್ಷನ್ ಏನಾದರೂ ಇದ್ದರೆ ಈ ಥರ ನಾವು ಮದುಮಗಳಿಗೆ ಈ ಥರ ನಾವು ಸೆಟ್ಟನ್ನು ಕೊಡಿಸ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದು ಟ್ರೆಂಡಿ ಕೂಡ ಇದೆ ತುಂಬ. ಇದೂ ಅಷ್ಟೇ ತುಂಬ ರೇಟ್ ಇರಲಿಲ್ಲ, ತುಂಬ ಕಡಿಮೆ ಇತ್ತು. ನಾನು ಅಷ್ಟು ಇದ್ರ ಪ್ರೈಸ್ ಕೇಳಲಿಲ್ಲ, ಯಾಕಂದರೆ ಆಲ್ರೆಡಿ ನಂದು ಮದುವೆ ಆಗಿ 15 ಇಯರ್ಸ್ ಆಗಿತ್ತು. ಸೊ ನನಗೆ ಅದು ಅಷ್ಟು ನೆಸೆಸಿಟಿ ಇರಲಿಲ್ಲ. ಸೊ ನಾನು ಅದನ್ನು ರೇಟ್ ಕೇಳಕ್ಕೆ ಹೋಗಲಿಲ್ಲ. ತುಂಬ ಕಡಿಮೆನೇ ಇತ್ತು, ಅಷ್ಟೊಂದೇನು ಕಾಸ್ಟ್ಲಿ ಇರಲಿಲ್ಲ. ಈ ಥರ ನೋಡಿ, ಫುಲ್ ಸೆಟ್ಟು, ನೆಕ್ಲೆಸು, ಸೊಂಟದ ಪಟ್ಟಿ ಎಲ್ಲ, ಆಮೇಲೆ ಕೈಗೆ ಹಾಕೋದು, ಬಾಜು ಬಂದಿ, ಆಮೇಲೆ ಬೈತಲಿ ಬೊಟ್ಟು ಎಲ್ಲ ಅವ್ರ ಕಡೆ ಅವೈಲೇಬಲ್ ಇತ್ತು. ಅದ್ರ ವಿತ್ ಸೆಟ್ಟೇ ಕೊಟ್ಬಿಡ್ತಾರೆ ನಿಮಗೆ. ಇದು ಹೇರ್ ಅಸೆಸರೀಸು, ಅಂದರೆ ನಿಮಗೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಈ ಥರ ಎಲ್ಲ ನೀವು ಹೇರ್ ಅಸೆಸರೀಸ್ ಎಲ್ಲ ಇತ್ತು ಅವ್ರ ಹತ್ರ. ಇದೂ ಅಷ್ಟೇ 100, 120 ಈ ಥರ ರೇಂಜಲ್ಲಿತ್ತು. ನೀವು ಹೇಳಿದ್ನಲ್ಲ, 1 ಪೀಸ್ ಆದರೂ ತೊಗೋಬೋದು ಅಥವಾ 4-5 ಪೀಸ್ ಆದರೂ ತೊಗೋಬೋದು. ನೀವು 1 ಪೀಸ್ ತೊಗೊಂಡ್ರು ಕೂಡ ಅವ್ರು ಕೊಡ್ತಾರೆ, ತೋರಿಸ್ತಾರೆ. ತೋರಿಸ್ಲಿಕ್ಕೇನು ಬೇಜಾರು ಮಾಡ್ಕೊಳಲ್ಲ. ಇದು ನಾನು ಹೇಳಿದ್ದೀನಿ, ಕಾರ್ತಿಕಾ ಸ್ಯಾರೀಸ್ ಅಪೋಸಿಟಲ್ಲಿ ಒಂದು ಲೈನ್ ಹೋಗುತ್ತೆ, ಪಂಗುಲ್ ಗಲ್ಲಿ ಅಂತ. ಅದ್ರ ಒಳಗಡೆ ನಿಮಗೆ, ನೀವು ಕಾರ್ತಿಕಾ ಸ್ಯಾರೀಸ್ ಅಪೋಸಿಟಲ್ಲಿ ಹಿಂಗೆ ಹೋಗ್ತಾ ಇದ್ದರೆ ನಿಮಗೆ ರೈಟ್ ಸೈಡಲ್ಲಿ ಇದೆ ಹಿಂದೂಸ್ತಾನ್ ನಾವೆಲ್ಟಿ ಅಂತ ಹೇಳಿ. ನಾನು ತುಂಬ ವರ್ಷದಿಂದ ಇಲ್ಲಿ ತೊಗೋತಾ ಇದ್ದೀನಿ. ನಿಮಗೇನು ಚೀಪ್ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿ ನಿಮ್ಗೆ ಅಂಥದ್ದೇನೂ ಕೊಡಲ್ಲ ಅವರು. ತುಂಬ ಚೆನ್ನಾಗಿರೋ ಡಿಸೈನೇ ಇಟ್ಟಿರ್ತಾರೆ, ತುಂಬ ಟ್ರೆಂಡಿ ಇಟ್ಟಿರ್ತಾರೆ. ಇವಾಗ ಏನು ಎಲ್ಲರೂ ಯೂಸ್ ಮಾಡ್ತಾರೆ, ಟ್ರೆಂಡ್ ಏನಿದೆ ಅದನ್ನೇ ಇಟ್ಟಿರ್ತಾರೆ ಅವರು. ನೋಡಿರಿ, ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ. ಹೇಳಿದ್ನಲ್ಲ, ಒಂದು ಏನಾದರೂ ತೊಗೊಳಕ್ಕೆ ಹೋದರೆ ನಾವು 4-5 ವೆರೈಟೀಸನ್ನು ನಾವು ತೊಗೋಬೋದು, ಅಷ್ಟು ಚೆನ್ನಾಗಿದೆ. ನೋಡಿ, ಇದೆಲ್ಲ ಇವರು ಬ್ಯೂಟಿ ಪಾರ್ಲರ್ನವರೆಲ್ಲ ಇದು ತುಂಬ ಯೂಸ್ ಮಾಡ್ತಾರೆ ಇಂಥದ್ದೆಲ್ಲ, ಅವ್ರ ಹೇರ್ ಸ್ಟೈಲ್ ಮಾಡಲಿಕ್ಕೆಲ್ಲ. ನನಗೆ ಇದು ಇಯರ್ ರಿಂಗ್ಸ್ ತುಂಬ ಇಷ್ಟ ಆಯಿತು. ಇದೂ ಅಷ್ಟೇ 150 ಅಂತೆ. ಇನ್ನೂ ಬೇಕಾದ್ರೆ ಒಂದು 10-20 ರೂಪಾಯಿ ಕಡಿಮೆ ಮಾಡಿಕೊಡ್ತಾರೆ ಅವರು. ಇದು ತುಂಬ ಇಷ್ಟ ಆಯಿತು. ನಾನು ಇದು ಅದರಲ್ಲಿ ಒಂದು ತೊಗೊಂಡೇ ಬಿಟ್ಟೆ ನಾನು. ಇದೆಲ್ಲ ಏರ್ ಅಸೆಸರೀಸ್ ನಿಮಗೆ ತುಂಬ ಕಡಿಮೆ ರೇಟಲ್ಲಿ ತುಂಬ ಚೆನ್ನಾಗಿರೋ ಡಿಸೈನು ಸಿಗುತ್ತೆ. ಇನ್ನೂ ತುಂಬ ತೋರಿಸ್ತಾ ಇದ್ರು, ನಾನು ಸಾಕ್ಬಿಡಿ ಅಂತೆಲ್ಲ ಹೇಳ್ತಾ ಇದ್ದೆ. ಇದು ಬ್ಯಾಂಗಲ್ಸು, ಮದುಮಗಳು ಹಾಕ್ತಾರಲ್ಲ ಆ ಥರ ಬ್ಯಾಂಗಲ್ಸ್ ಇಟ್ಟಿದ್ರು. ಇದು ಬ್ಯಾಂಗಲ್ಸ್ ನಂಗೆ ತುಂಬ ಲೈಕ್ ಆಯಿತು. ಇದು ಇದರಲ್ಲಿ ಎಲ್ಲ ಕಲರ್ಸು ಅವೈಲೇಬಲ್ ಇದೆ ಅಂತೆ. ನೋಡಿ, ಇದು ನಂಗೆ ತುಂಬ ಲೈಕ್ ಆಯಿತು. ಇದು 150 ಅಂತೆ. ಇನ್ನೂ ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳಿದರು. ಅಟ್ಲೀಸ್ಟ್ 130ಗಾದರೂ ಕೊಡ್ತಾರೆ. ಇದರಲ್ಲಿ ಎಲ್ಲ ಕಲರ್ಸು ಅವೈಲೇಬಲ್ ಇದೆ ಅಂತೆ. ಇದರಲ್ಲಿ ಸಣ್ಣ ಸಣ್ಣ ಸ್ಟೋನ್ ಡಿಸೈನ್ ಇದೆ, ಅದು ಬೀಳೋಲ್ಲಂತೆ. ಆಮೇಲೆ ನಮಗೆಲ್ಲೂ ಸ್ಯಾರಿ ಗಿರಿಗೇನು ಅದು ಹತ್ತೋದು ಇಲ್ಲ, ಆ ಥರ ಡಿಸೈನ್ ಇತ್ತು. ಇದು ಸ್ವಲ್ಪ ಹೆವಿ ಇತ್ತು, ಬಟ್ ನಾನು ಆವಾಗಲೇ ಹಿಡ್ಕೊಂಡಿದ್ನಲ್ಲ, ಇದು ನೋಡಿ, ಇದು ತುಂಬ ಚೆನ್ನಾಗಿತ್ತು ಡಿಸೈನ್. ಇದರಲ್ಲಿ ಎಲ್ಲ ಕಲರ್ಸು ಅವೈಲೇಬಲ್ ಇದೆ ಅಂತೆ. ಇದು ನೋಡಿ, ಇದು ತೆಗಿತಾ ಇದ್ದೀನಲ್ಲ, ಇದು ನಂಗೆ ತುಂಬ ಲೈಕ್ ಆಯಿತು.
ಇದೆಲ್ಲ ಕಲರ್ಸು ಇದರಲ್ಲಿ ಸಿಗುತ್ತೆ. ನಾನು ಎಷ್ಟು ರೇಟು ಏನು ಎಷ್ಟು ಕಡಿಮೆ ಮಾಡಿಕೊಡ್ತಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ನನಗೆ ತುಂಬ ಲೈಕ್ ಆಯಿತು. ಎಲ್ಲ ಕಲರ್ಸು ಇದರಲ್ಲಿ ಇದೆ. ಇದು ನೋಡಿ ಮೆಹಂದಿ ಕಲರು, ಸೇಮ್ ಡಿಸೈನು ಮೆಹಂದಿ ಕಲರಲ್ಲಿದೆ. ಇದು ಮದುಮಗಳ ಹಾಕ್ತಾರಲ್ಲ ಆ ಥರ ಸೆಟ್ ಅದು. ನನ್ನ ಮದುವೆ ಟೈಮಲ್ಲಿ ನನಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಇವಾಗ ತುಂಬ ನಾಲೆಡ್ಜ್ ಇದೆ. ಆಲ್ರೆಡಿ ನನ್ನ ಮದುವೆ ಆಗಿ ಅದು 15 ಇಯರ್ಸು ಆಗೋಯ್ತು. ನೋಡಿ ಈ ಥರ ಇದು ಮದುಮಗಳು ಹಾಕ್ತಾರಲ್ಲ ಆ ಥರ ಎಲ್ಲ ವೆರೈಟೀಸು ಇವರು ಶಾಪಲ್ಲಿ ಸಿಗುತ್ತೆ. ನಾನು ಎಷ್ಟು ರೇಟು ಅಂತ ಪಾಪ ಎಲ್ಲ ಕೇಳ್ತಾನೇ ಇದ್ದೀನಿ. ಅವರೆಲ್ಲದೂ ಪ್ರೈಸ್ ಹೇಳ್ತಾ ಇದ್ದಾರೆ. ನೋಡಿ ಮತ್ತೆ ಬ್ಯಾಂಗಲ್ಸ್ ನನಗೆ ತುಂಬ ಲೈಕ್ ಆಯಿತು ಈ ಡಿಸೈನು. ಇದು 130 ಅಂತೆ. 150 ಹೇಳಿದರು, ಬಟ್ 130ಗೆ ಆರಾಮಾಗಿ ಕೊಡ್ತಾರೆ ಅವರು. ನೋಡಿ ಈ ಥರ ಡಿಸೈನ್ ಇದೆ. ತುಂಬ ನೈಸ್ ಡಿಸೈನ್ ಇತ್ತು ಅದರೊಳಗಡೆ. ಈ ಥರ ಸಿಂಗಲ್ ಸೆಟ್ಟಲ್ಲೂ ಇಟ್ಟಿದ್ರು. ಇದೂ ಅಷ್ಟೇ 400-500ಇಂದ ಸ್ಟಾರ್ಟ್ ಎಲ್ಲ ರೇಟು. ಬಟ್ ಫಿನಿಶಿಂಗ್ ಹೇಗೆ ತೊಗೊತೀರಾ ಆ ಥರ ಪ್ರೈಸ್ ಇಟ್ಟಿದ್ರು. ಡಿಸೈನ್ ಹೇಳ್ತೀನಲ್ಲ, ತುಂಬ ಡಿಸೈನ್ ಇತ್ತು. ನಾನು ನಿಮಗೆ ಕೆಲವೊಂದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಡಿಸೈನು. ಇದು ನೋಡಿ ಫುಲ್ ಸೆಟ್ಟಲ್ಲಿ ಇಟ್ಟಿದ್ರು. ಯಾರ್ದಾದ್ರೂ ಮದುವೆ ಇದ್ದರೆ ಈ ಅಂಗಡಿಗೆ ನೀವು ಭೇಟಿ ಕೊಡ್ಬೋದು. ಮದುಮಗಳಿಗೆ ಅಥವಾ ಏನಾದರೂ ಬೇಕು ಅಂದರೆ ನೀವು ಓನಾಗಿ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇದು ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ. ಇವಾಗ ಒಂದು ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಅದು ಇವಾಗ ಬರುತ್ತೆ, ತೋರಿಸ್ತೀನಿ. ತುಂಬ ಹೆವಿ ಸೆಟ್ಟು. ಇದು ನೋಡಿ, ಇದು ನಂಗೆ ತುಂಬ ಲೈಕ್ ಆಯಿತು ಈ ಡಿಸೈನು. ತುಂಬ ಹೆವಿ ಇದೆ. ನಾನು ಇದನ್ನು ಯಾರ್ದಾದ್ರೂ ಮದುವೆ ಇದ್ದರೆ ನಮ್ಮ ರಿಲೇಷನಲ್ಲಿ ಖಂಡಿತ ನಾನು ಈ ಸೆಟ್ಟು ತೊಗೊತೀನಿ. ನೋಡಿ ಎಷ್ಟು ಫಿನಿಶಿಂಗು ಅಷ್ಟೇ ತುಂಬ ನೀಟಾಗಿತ್ತು ಇದ್ರದ್ದು ಫಿನಿಶಿಂಗು. ಇದರ ಹಿಂದ್ಗಡೆ ನೋಡಿ, ನಮಗೆ ಸೊಂಟದ ಪಟ್ಟಿನೂ ಇಟ್ಟಿದ್ರು. ಇದು ಇಷ್ಟು ಹಾಕಿಬಿಟ್ರೆ ಸಾಕು. ಒಂದು ರೇಷ್ಮೆ ಸೀರೆ ನೀವು ಈ ಥರ ಒಂದು ಫುಲ್ ಸೆಟ್ಟನ್ನು ಹಾಕಿಬಿಟ್ರೆ ಸಾಕು, ಫುಲ್ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿದೆ. ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಿದೆ ಫಿನಿಶಿಂಗ್ ಇದ್ರದ್ದು. ನೋಡಿ ಎಷ್ಟು ನೀಟಾಗಿದೆ ಅಲ್ವಾ. ಲಕ್ಷ್ಮಿದು ಹಾರ ಶಾರ್ಟು, ನೀವು ಲಾಂಗ್ ಅಷ್ಟೇ ಹಾಕ್ಬೋದು ಅಥವಾ ಶಾರ್ಟ್ ಅಷ್ಟೇ ಹಾಕ್ಬೋದು. ಇದು 1800 ಏನೋ 2000 ಏನೋ ಹೇಳಿದರು. ಬಟ್ ತುಂಬ ವರ್ತು ಫುಲ್ಲು. ತುಂಬ ಗ್ರ್ಯಾಂಡ್ ಲುಕ್. ಅಂದರೆ ಇದು ಡಿಸೈನ್ ನಂಗೆ ತುಂಬ ಲೈಕ್ ಆಯಿತು. ಆಮೇಲೆ ಇದೇನೋ ಅಮೇರಿಕನ್ ಸ್ಟೋನ್ಸ್ ಅಂತೆ, ಇದೂ ತುಂಬ ಇಟ್ಟಿದ್ರು. ಹೇಳ್ತೀನಲ್ಲ, ತುಂಬ ಡಿಸೈನ್ಸ್ ಇಟ್ಟಿದ್ರು. ಬಟ್ ನಾನು ಕೆಲವೊಂದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ. ನಿಮಗೆ ಶಾರ್ಟ್ ಬೇಕಂದರೆ ಶಾರ್ಟು, ಲಾಂಗ್ ಬೇಕಂದರೆ ಲಾಂಗು, ಅಥವಾ ಫುಲ್ ಸೆಟ್ ಬೇಕಂದರೆ ಫುಲ್ ಸೆಟ್ಟು ನೀವು ಅಲ್ಲಿ ತೊಗೋಬೋದು. ಒಂದೊಂದು ಪೀಸನ್ನು ಅವ್ರು ನಿಮಗೆ ಕೊಡ್ತಾರೆ. ಹೋಲ್ಸೇಲ್ ಅಂದರೆ ತುಂಬ ಬಲ್ಕಾಗಿ ತೊಗೋಬೇಕಂತ ಏನೂ ಇಲ್ಲ. ಒಂದೊಂದು ಪೀಸನ್ನು ಅವರು ಆರಾಮಾಗಿ ಕೊಡ್ತಾರೆ, ಅದನ್ನು ತುಂಬ ಕಡಿಮೆ ರೇಟಲ್ಲಿ. ನಾನು ಆಲ್ಮೋಸ್ಟ್ ಒಂದು 4-5 ಜ್ಯುವೆಲ್ರಿ ಇಲ್ಲಿ ಮತ್ತೆ ನಾನು ಇಲ್ಲಿಗೆ ಬಂದೆ. ನನಗೆ ಅದು ಜ್ಯುವೆಲ್ರಿ ಅದು ತುಂಬ ಲೈಕ್ ಆಯಿತು. ನಂಗೆ ಬಿಡಲಿಕ್ಕೆ ಇಷ್ಟ ಆಗಲಿಲ್ಲ. ನೋಡಿ ಇದು ಫುಲ್ ಸೆಟ್ಟು ಎಷ್ಟು ಗ್ರ್ಯಾಂಡ್ ಲುಕ್ ಇದೆ. ಇದು ಮದುಮಗಳೂ ಹಾಕ್ಕೋಬೋದು, ಆ ಥರ ಇದೆ ಸೆಟ್. ಇದು ನಾನು ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದ್ರದ್ದು ಫಿನಿಶಿಂಗ್ ನಿಮಗೆ ತುಂಬ ನೀಟಾಗಿ ಮಾಡಿದ್ದಾರೆ ಇದನ್ನು ಮಾತ್ರ. ಆಮೇಲೆ ತುಂಬ ಪ್ರೈಸು ತುಂಬ ಕಡಿಮೆ ರೇಟಲ್ಲಿ ಇತ್ತು. ತುಂಬ ಡಿಸೈನ್ಸ್ ಇತ್ತು ಕೂಡ. ಅದರಲ್ಲಿ ನಾನು ಸ್ವಲ್ಪನೇ ತೋರಿಸ್ತಾ ಇದ್ದೀನಿ. ಇದು ಇಯರಿಂಗ್ಸ್ ನೋಡಿ, ನಾನು ತೊಗೊಂಡಿದ್ದು 150 ಏನೋ ಹೇಳಿದರು.
ಆಮೇಲೆ ರಿಂಗ್ಸು ಅಷ್ಟೇ, ಇದು ತುಂಬ ಸ್ಟೋನ್ ವರ್ಕ್ ತುಂಬ ನೀಟಾಗಿತ್ತು, ತುಂಬ ಚೆನ್ನಾಗಿತ್ತು. ಡಿಸೈನ್ಸ್ ಒಂದಕ್ಕಿಂತ ಒಂದು ಡಿಸೈನ್ ತುಂಬ ಚೆನ್ನಾಗಿತ್ತು. ಸಿಂಪಲ್ ವರ್ಕು ಇತ್ತು, ಗ್ರ್ಯಾಂಡ್ ವರ್ಕು ಇತ್ತು. ನೋಡಿ ಎಷ್ಟು ಡಿಸೈನ್ಸ್ ಇಟ್ಟಿದ್ದಾರೆ, ಒಂದಕ್ಕಿಂತ ಒಂದು. ಎಲ್ಲನೂ ತೊಗೋಬೇಕು ಅನಿಸುತ್ತೆ. ಎಲ್ಲನೂ ನಮ್ಮದು ಒಂದೊಂದು ಡ್ರೆಸ್ಗೆ, ಒಂದೊಂದು ಸ್ಯಾರಿಗೆ ಮ್ಯಾಚ್ ಆಗೇ ಆಗುತ್ತೆ. ಸೊ ಎಲ್ಲ ಕಲರ್ಸು ಒಂದೊಂದು ಇಟ್ಕೊಂಡ್ಬಿಡೋಣ ಅನಿಸುತ್ತೆ, ಅಷ್ಟು ಡಿಸೈನ್ಸ್ ಇಟ್ಟಿದ್ರು ಅವರು. ರೌಂಡ್ ಶೇಪಲ್ಲಿ, ಸ್ಕ್ವೇರ್ ಶೇಪಲ್ಲಿ, ಹಾರ್ಟ್ ಶೇಪಲ್ಲಿ, ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಎಲ್ಲನೂ ಇಟ್ಟಿದ್ರು. ಓವೆಲ್ ಶೇಪಲ್ಲಿ ತುಂಬ ಶೈನಿಂಗ್ ಇತ್ತು ಕೂಡ. ನಂದು ವಿಡಿಯೋ ಅಲ್ಲಿ ಅದು ತುಂಬ ಇದು ಆಗ್ತಾ ಇದೆ, ಸ್ಟೋನ್ ವರ್ಕ್ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಬಟ್ ತುಂಬ ಚೆನ್ನಾಗಿಟ್ಟಿದ್ರು, ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇತ್ತು ಅವ್ರ ಹತ್ರ. ಇದು ಪಂಗುಲ್ ಗಲ್ಲಿಯಲ್ಲಿದೆ ಇದು ಶಾಪು. ನಾನು ಸ್ಟಾರ್ಟಿಂಗೇ ಇದು ಅಂಗಡಿದು ಹೆಸರು ನಾನು ಹೇಳಿದ್ದೀನಿ. ನೀವು ಒಂದ್ಸಲ ಮತ್ತೆ ಬೇಕಂದರೆ ನೀವು ಒಂದ್ಸಲ ಚೆಕ್ ಮಾಡಿ, ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಿ ನಾನು. ಎಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಇದೆ ನೋಡಿ. ಎಲ್ಲ ಡಿಸೈನು ಒಂದೊಂದು, ಎಲ್ಲ ಕಲರ್ಸಲ್ಲಿ ಒಂದೊಂದು ಇಟ್ಕೊಂಡ್ಬಿಡೋಣ ಅನಿಸುತ್ತೆ, ಅಷ್ಟು ಒಳ್ಳೆ ಡಿಸೈನ್ ಇಟ್ಟಿದ್ರು ಎಲ್ಲನೂ. ಆಮೇಲೆ ಇಲ್ಲಿ ಮೆಹಂದಿನೂ, ಹಾತಿ ಮೆಹಂದಿ ಅಂತ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಮೆಹಂದಿ. ನಾನು ಮೆಹಂದಿನೂ ಇಲ್ಲೇ ತೊಗೊಳೋದು. ನೋಡಿ ಇದರ ಮುಂದೆ ಗೋಲ್ಡು, ಸಿಲ್ವರು, ಡೈಮಂಡು ಎಲ್ಲ ಏನು ಮಾಡಬೇಕಲ್ವಾ, ಅಷ್ಟು ಚೆನ್ನಾಗಿದೆ. ಅಷ್ಟು ತೊಗೊಂಡು ಬಿಡಬೇಕು ಅನ್ನೋ ಅಷ್ಟು ಚೆನ್ನಾಗಿದೆ ನೋಡಿ. ಗ್ರೀನ್ ಅಂತೂ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಗ್ರೀನ್ ಸ್ಟೋನಿಂದ ಏನಾದರೂ ತೊಗೊಂಡ್ರೆ ಅದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದು ನೋಡಿ ಕಾಲೇಜ್ ಹುಡುಗಿಯರಿಗೆ ಇದು ಎಷ್ಟು ಶೂಟ್ ಆಗುತ್ತೆ ಅಲ್ವಾ. ಆಮೇಲೆ ನಾವು ನವರಾತ್ರಿಗೆ ಇಲ್ಲಿ ಏನಾದರೂ ನಾವು ದಾಂಡಿಯಾ ಆಡೋಕ್ಕೆ ಹೋದರೆ ಈ ಥರ ಸೆಟ್ಟು ಸಿಗುತ್ತೆ. ಇಲ್ಲಿ 200, 250 ಸ್ಟಾರ್ಟು. ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಡಿಸೈನ್ ತುಂಬ ಚೆನ್ನಾಗಿದೆ. ನನಗೆ ಈ ಡಿಸೈನ್ ತುಂಬ ಲೈಕ್ ಆಯಿತು. 2 ಎಳೆ ಇದೆ, ಇದು 2 ಲೇಯರ್ಸ್ದು. ನೋಡಿ ಇಷ್ಟೊಂದು ಡಿಸೈನ್ ಇದೆ. 350 ಏನೋ ಹೇಳಿದ್ರು ಇದು ಲಾಂಗು. ಅದರಲ್ಲಿ ಮಿರರ್ ವರ್ಕು ಇದೆ. ಇದರಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ, ಬಟ್ ರಿಯಲ್ಲಾಗಿ ನೋಡಿದರೆ ತುಂಬ ಚೆನ್ನಾಗಿದೆ ಇದು. ನಾನು ನವರಾತ್ರಿ ಬಂದರೆ ನಿಜವಾಗ್ಲೂ ಒಂದು ಪರ್ಚೇಸ್ ಮಾಡ್ತೀನಿ. ಇದು ಒಂದು ಸೆಟ್ಟು. ಆಮೇಲೆ ಆವಾಗಲೇ ಒಂದು ಲಕ್ಷ್ಮೀದು ಸೆಟ್ ತೋರಿಸಿದ್ನಲ್ಲ ಅದು. ಇದು ಕ್ಲಿಪ್ ನೋಡಿ 10 ರೂಪೀಸ್ಗೆ ಈಚ್ ಅಂತೆ. ನಾನು ತುಂಬ ಚೆನ್ನಾಗಿತ್ತು. ಅದರಲ್ಲಿ ಸ್ಟೋನ್ ವರ್ಕು ಇತ್ತು ಮತ್ತು ಸ್ಟೋನ್ ಮುತ್ತಿನ ಡಿಸೈನು ಇತ್ತು. 2 ಡಿಸೈನ್ ಇತ್ತು ಅದರಲ್ಲಿ. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ಅದು. 10 ರೂಪೀಸ್ಗೆ ಈಚ್ ಅಂತೆ. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಕೂಡ. ದೊಡ್ಡವ್ರಿಗೂ ಅಷ್ಟೇ ಈ ಥರ ನಾವು ವೇರ್ ಮಾಡ್ಬೋದು ಸೈಡಿಗೆ ಒಂದು ಕಡೆ. ಇದರಲ್ಲಿ ಸಣ್ಣ ಸೈಜೂ ಇತ್ತು, ದೊಡ್ಡ ಸೈಜೂ ಇತ್ತು. ನಾನು ಈ ಸೈಜೇ ತೊಗೊಂಡೆ. ನೀವು ಇದನ್ನು ಹಾಕಿಬಿಟ್ಟು ಫ್ರೀ ಹೇರ್ಸನ್ನು ನೀವು ಬಿಡ್ಬೋದು. ನೀವು ಇದರ ಸೈಡಲ್ಲಿ ಆ ಕಡೆ ಈ ಕಡೆ ಒಂದು ಹಾಕಿಬಿಟ್ಟು, ಅಥವಾ ಒಂದೇ ಕಡೆ 2 ಕ್ಲಿಪ್ ಹಾಕಿಬಿಟ್ಟು ನೀವು ಫ್ರೀ ಹೇರನ್ನು ಬಿಡ್ಬೋದು. ಅಷ್ಟು ಚೆನ್ನಾಗಿತ್ತು ಅದು ಕ್ಲಿಪ್ಪು. ನಾನು ಇದನ್ನು ತೊಗೊಂಡೆ ಕ್ಲಿಪ್ಪನ್ನು. ಇದು ನೋಡಿ ಶಾರ್ಟಲ್ಲಿ ಇದು ಆ್ಯಂಟಿಕ್ ಪೀಸ್ ಅಂತ ಹೇಳ್ತಾರಲ್ಲ, ತುಂಬ ಚೆನ್ನಾಗಿತ್ತು ಇದು ವರ್ಕ್ ಎಲ್ಲ, ಡಿಸೈನು. ಆಮೇಲೆ ಇದು 350 ಅಂತ ಹೇಳಿದರು. ನಾನು ಕೆಲವೊಂದನ್ನು ನೆನ್ಪಿಟ್ಕೊಂಡಿದ್ದೀನಿ ಪ್ರೈಸ್ ಹೇಳಿದ್ದನ್ನು. ನೋಡಿ ಇದು 350 ಅಂತೆ. ಇಲ್ಲಿ ನವರಾತ್ರಿಗೆ ಇದು ತುಂಬ ಸೇಲ್ ಆಗುತ್ತೆ. ಆ್ಯಕ್ಚುಲಿ ಈ ಪಂಗೂರು ಗಲ್ಲಿ ಅಂತ ಏನಿದೆ ಅಲ್ಲ, ಇದರಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ. ಆ ಟೈಮಲ್ಲಿ ಅಷ್ಟು ರಶ್ ಇರುತ್ತೆ. ಇವಾಗ ನೀವು ಬೇಕಿದ್ರೆ ಇವಾಗ ಫ್ರೀ ಇದೆ, ಇವಾಗ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. 350 ಅಂತ ಹೇಳಿದರು. ಬೇರೆ ಶಾಪಲ್ಲೆಲ್ಲ 500, 600 ಎಲ್ಲ ಇದೆ. ಈ ಶಾಪಲ್ಲಿ 350 ಅಂತ ಹೇಳಿದರು. ನವರಾತ್ರಿಗೆ ನಾನು ನಿಜವಾಗ್ಲೂ ಇದು ತೊಗೊತೀನಿ ಈ ಸೆಟ್ಟನ್ನು ಒಂದನ್ನು. ಈ ಥರ ಮಿರರ್ ವರ್ಕ್ ಇದೆ ನೋಡಿ, ಇದನ್ನು ತೊಗೊತೀನಿ. ನಾನು ಇವಾಗ ತೊಗೊಂಡಿಲ್ಲ, ಬಟ್ ನವರಾತ್ರಿ ಗ್ಯಾರಂಟಿ ಇದನ್ನು ತೊಗೋತೀನಿ. ಯಾಕಂದರೆ ಇಲ್ಲಿ ಬೆಳಗಾಮಲ್ಲಿ ದಾಂಡಿಯಾ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಎಲ್ಲ ಅರೇಂಜ್ ಮಾಡಿರ್ತಾರೆ. ಅವಾಗ ಹಾಕ್ಕೊಂಡು ಹೋಗ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ.
ನಿಮಗೆ ಹೆವಿಯಲ್ಲಿ ಬೇಕಾದರೆ ಹೆವಿಯಲ್ಲೂ ಇದೆ ನಕ್ಲೇಸು, ಇಲ್ಲ ನಮಗೆ ಹೆವಿ ಬೇಡ ಸಿಂಪಲ್ ಬೇಕು ಅಂದರೆ ಸಿಂಪಲ್ ವರ್ಕು ಇದೆ ಇವ್ರ ಹತ್ರ. ನಿಮಗೆ ಯಾವ ಥರ ಇಷ್ಟನೋ ಆ ಥರ ಎಲ್ಲ ಡಿಸೈನು ಎಲ್ಲ ವರ್ಕು ಎಲ್ಲ ಥರದ್ರಲ್ಲೂ ಅವರು ಇಟ್ಟಿದ್ದಾರೆ. ಹೇಳಿದ್ನಲ್ಲ, ನೀವು ಒಂದು ಐಟಮ್ ತೊಗೊಳಕ್ಕೆ ಹೋದರೆ ಒಂದು 4-5 ಐಟಮ್ ಆದರೂ ನೀವು ತೊಗೊಂಡು ವಾಪಸ್ ಬರ್ತೀರಾ, ಅಷ್ಟು ಚೆನ್ನಾಗಿದೆ ಎಲ್ಲ ಐಟಮ್ಸು. ಈ ಥರ ಕಾಸ್ಮೆಟಿಕ್ಕು ಅವ್ರ ಶಾಪಲ್ಲಿ ಸಿಗುತ್ತೆ. ನನಗೆ ಫೌಂಡೇಶನ್ ಬೇಕಿತ್ತು, ಯಾಕಂದರೆ ನಾನು ನೆಕ್ಸ್ಟು ಕ್ರಿಸ್ಮಸ್ ಹಾಲಿಡೇಸ್ಗೆ ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಸೊ ನನಗೆ ಕೆಲವೊಂದು ಕಾಸ್ಮೆಟಿಕ್ಸ್ ಬೇಕಿತ್ತು, ಫೌಂಡೇಶನ್ನು, ಪ್ರೈಮರು ಎಲ್ಲ ಬೇಕಿತ್ತು. ಅವರು ಇಷ್ಟು ಕಂಪ್ನಿದಿದೆ ಅಂತ ನನಗೆ ತೋರಿಸ್ತಾ ಇದ್ರು. ನೋಡಿ, ಇದೆಲ್ಲ ಫೌಂಡೇಶನ್, ಇದು ಸ್ವಿಸ್ ಬ್ಯೂಟಿದೆ ತುಂಬ ತೋರಿಸ್ತಾ ಇದ್ರು. ನೋಡಿ, ಇದನ್ನು ಸ್ವಿಸ್ ಬ್ಯೂಟಿದು ಕನ್ಸೀಲರ್ ಕೂಡ ತೋರಿಸಿದ್ರು. ಮಾಯಿಶ್ಚರೈಸರ್ ಕಾಂಪ್ಯಾಕ್ಟ್ ಪೌಡರ್, ಇದನ್ನು ಕಾಂಪ್ಯಾಕ್ಟ್ ಪೌಡರ್ ಅನಿಸುತ್ತೆ. ಇದು ಪ್ರೈಮರ್ ಕಾಂಪ್ಯಾಕ್ಟ್ ಪೌಡರು. ಆ್ಯಕ್ಚುಲಿ ನಾನು ತುಂಬ ಕಾಸ್ಮೆಟಿಕ್ ಯೂಸ್ ಮಾಡಲ್ಲ. ನಾನು ಫೌಂಡೇಶನು, ಮಾಯಿಶ್ಚರೈಸರು, ಫೌಂಡೇಶನು, ಲಿಪ್ಸ್ಟಿಕ್ ಅಷ್ಟೇ ಯೂಸ್ ಮಾಡ್ತೀನಿ, ಮತ್ತು ಐಲೈನರ್ ಇಷ್ಟೇ ನಾನು ಯೂಸ್ ಮಾಡೋದು, ಬೇರೆ ಯಾವುದು ನಾನು ಯೂಸ್ ಮಾಡಲ್ಲ. ಅವರು ಇಷ್ಟೆಲ್ಲ ತೋರಿಸ್ತಾ ಇದ್ರು, ಇಷ್ಟೆಲ್ಲ ಇದೆ, ನಿಮ್ಗೆ ಯಾವ್ದು ಬೇಕು ನೋಡಿ ಅಂತ. ಇಷ್ಟೆಲ್ಲ ಕಂಪ್ನಿ ಇದೆ ಅಂತೆ ಅವ್ರ ಹತ್ರ. ನಾನು ಸಾಕ್ಬಿಡಿ ಇಷ್ಟೇ ಸಾಕು ಅಂತ ಹೇಳ್ತಾ ಇದ್ದೀನಿ, ಬಟ್ ಅವ್ರು ಕಂಟಿನ್ಯೂಯಸ್ ಆಗಿ ತೋರಿಸ್ತಾನೆ ಇದ್ರು. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಓಕೆ, ಬಾಯ್.